ಮಾಡಿದ್ರು ಆಗ ಕುಮಾರಣ್ಣಂಗೆ ಇಷ್ಟ ಇರಲಿಲ್ಲ. ಪ್ರೀತಮ್ ಗೌಡ ಮಾತ್ರ ಬರಬಾರ್ದು ಪಾದಯಾತ್ರೆಗೆ ಅಂತ ಒಂದು ಷರತ್ತು ಇಡ್ತಿದ್ರಂತೆ. ಬೀದಿಯಲ್ಲಿ ಪ್ರೀತಮ್ ಗೌಡರು ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋದು ಆರೋಪ. ಪ್ರೀತಮ್ ಗೌಡ್ರಿಗೆ ಓಕೆ, ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ನಾನು ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ಸಕ್ ಹೋದೆ. ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಇಬ್ರು ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸೊ ಪಾದಯಾತ್ರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ನಾನು ಮೈಕ್ ಹಿಡ್ದಿದ್ದೆ ತಡ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರೆಲ್ಲ ಗೌಡು ಪ್ರೀತಮ್ ಗೌಡ್ರಿಗೆ ಜೈ, ಹಾಸನದ ಹುಲಿ ಪ್ರೀತಮ್ ಗೌಡ್ರಿಗೆ ಜೈ ಅಂತ ಬಿಜೆಪಿ ಕಡೆಯವರು, ಈ ಕಡೆ JDS ಕಡೆಯವರು ಕುಮಾರಸ್ವಾಮಿ ಅವ್ರಿಗೆ ಜೈ, ಗೌಡ ದೇವೇಗೌಡರಿಗೆ ಜೈ ಅಂತ ಅವ್ರು ಕೂಗ್ತಾ ಇದ್ದಾರೆ. ಸೊ ಪ್ರೀತಮ್ ಗೌಡ ಈಸ್ ದಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಅನಿಸ್ತಾ ಇದೆ ನನಗೆ ಈ ಪಾದಯಾತ್ರೆಯಲ್ಲಿ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಹಗರಣದ ವಿರುದ್ಧ, ಸಿದ್ದರಾಮಯ್ಯನವರು ಮಾಡಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು JDS. ಬಿಜೆಪಿ JDS ಜಂಟಿಯಾಗಿ ಪಾದಯಾತ್ರೆ ಮಾಡೋದಕ್ಕಿಂತ ಮುಂಚೆನೆ ಯಾವಾಗ ಬಿಜೆಪಿ ಪಾದಯಾತ್ರೆ ಮಾಡ್ತೀವಿ, ಅದು ಸಿದ್ದರಾಮಯ್ಯನವ್ರ ಬರ್ತಡೇ ದಿನ ಪಾದಯಾತ್ರೆ ಮಾಡ್ತೀವಿ ಭ್ರಷ್ಟ ಸರ್ಕಾರದ ಹಗರಣಗಳ ವಿರುದ್ಧ ಅಂತ ಅನೌನ್ಸ್ ಮಾಡಿದ್ರು, ಆಗ ಕುಮಾರಣ್ಣಂಗೆ ಇಷ್ಟ ಇರಲಿಲ್ಲ. ಏನಂತಂದ್ರು ಅವರು, ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ರೈತರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ, ಗುಡ್ಡ ಕುಸಿತ ಭೂ ಕುಸಿತ ಎಲ್ಲ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಾವು ಜನಪರವಾಗಿ ಇರಬೇಕಾಗುತ್ತೆ, ಪಾದಯಾತ್ರೆ ಮಾಡಿದ್ರೆ ಜನರಿಗೆ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಅಂತ ಅಂದ್ರು. ಸೊ ಇಂಥ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ನಾಯಕರು ಕುಮಾರಸ್ವಾಮಿ ಅವ್ರಿಗೆ ಮಾತಾಡಿ ಒಪ್ಪಿಸಿದ್ರು. ಆಗ ಹೊರಗಡೆ ಬಂದ ವಿಚಾರ ಪ್ರೀತಮ್ ಗೌಡ ಮಾತ್ರ ಬರಬಾರ್ದು ಪಾದಯಾತ್ರೆಗೆ ಅಂತ ಒಂದು ಷರತ್ತು ಇಡ್ತಿದ್ರಂತೆ. ಕಾರಣ ಹಾಸನದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಕೇಸ್ ಹೊರಗಡೆ ಬಂತು, ಬೀದಿಯಲ್ಲಿ ಪ್ರೀತಮ್ ಗೌಡರು ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋದು ಆರೋಪ. ಇದರಿಂದ ದೇವೇಗೌಡರ ಫ್ಯಾಮಿಲಿಗೆ ಅತಿ ದೊಡ್ಡ ಕಳಂಕ ಎದುರಾಗಿದ್ದರಿಂದ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಅವರು ಪಾದಯಾತ್ರೆಯಲ್ಲಿ ಭಾಗವಹಿಸಬಾರ್ದು ಅನ್ನೋ ಷರತ್ತಿತ್ತಂತೆ. ಮೊದಲನೇ ದಿನ ಹಂಗೆ ಕಾಣಿಸ್ಕೊಳ್ಳಿಲ್ಲ ಕುಮಾರಸ್ವಾಮಿ ಅವ್ರು, ಹಿಂಗೆ ಹೋಗ್ತಿದ್ದಂಗೆ ಹಿಂಗೆ ಪ್ರೀತಮ್ ಗೌಡ ಅವರು ಬಂದ್ಬಿಟ್ರು. ಸೊ ಇದು ಒಂದು ಕಡೆ. ಇವತ್ತೇನಾಗಿದೆ, ಇವತ್ತು ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರು ಜಂಟಿಯಾಗಿ ಪಾದಯಾತ್ರೆ ಮಾಡುವಾಗ ಬಿಜೆಪಿ ಕಾರ್ಯಕರ್ತರು ಪ್ರೀತಮ್ ಗೌಡಗೆ ಜೈ ಅಂತ ಅಂತಾರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಮತ್ತು JDS ಬೆಂಬಲಿಗರು ಗೌಡ ದೇವೇಗೌಡರಿಗೆ ಜೈ ಅಂದರು. ಸೊ ನೀವೇ ಅರ್ಥ ಮಾಡ್ಕೋಬೇಕಪ್ಪ, ನಾವು ಇದಕ್ಕೆ ಏನು ರೆಕ್ಕೆ ಪುಕ್ಕ ಹಚ್ಚಲ್ಲ. ಬಟ್ ಡೆಫಿನೆಟ್ಲಿ ಈ ಮೈತ್ರಿ ಏನಿದೆ ಇದು ಪ್ರೀತಮ್ ಗೌಡರ ವಿಚಾರಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ, ಐ ಡೋಂಟ್ ನೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.